ಜೈಲಲ್ಲಿ ಡಿ ಗ್ಯಾಂಗ್ ಇದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಕೈದಿ ನಂಬರ್ ಅನ್ನ ನೀಡಲಾಗಿದೆ. ನಟ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 7314. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿದೆ ದರ್ಶನ್ ಅಂಡ್ ಗ್ಯಾಂಗ್. ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ರಿಜೆಕ್ಟ್ ಆದ ಮೇಲೆ ನಿನ್ನೆ ಸಂಜೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ. ಇದೀಗ ಅವರಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನ ನೀಡಲಾಗಿದೆ. ದರ್ಶನ್ ಕೈದಿ ಸಂಖ್ಯೆ 7314, ಪವಿತ್ರ ಗೌಡ ವಿಚಾರಣಾಧೀನ ಕೈದಿ ಸಂಖ್ಯೆ 7313. ಇನ್ನು ನಾಗರಾಜ್ ಕೈದಿ ನಂಬರ್ 7315, ಲಕ್ಷ್ಮಣ್ ಕೈದಿ ನಂಬರ್ 7316, ಹಾಗೆಯೇ ಪ್ರದೋಷ್ ನಂಬರ್ 7317. ಈ ಒಂದು ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನ ನೀಡಲಾಗಿದೆ. ನಿನ್ನೆ ಜಾಮೀನು ರಿಜೆಕ್ಟ್ ಆದ ತಕ್ಷಣವೇ ಅವರನ್ನ ಬಂಧನಕ್ಕೆ ಒಳಪಡಿಸಲಾಯಿತು. ಆದರೆ ದರ್ಶನನ್ನ ಬಂಧನಕ್ಕೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾ ಕೂಡ ನಡೆದು ಹೋಯಿತು. ಆನಂತರ ಸಂಜೆಯ ವೇಳೆಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ. ನಿನ್ನೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಳೆದಂತಹ ಈ ಡಿ ಗ್ಯಾಂಗ್ ಇವತ್ತು ಅವರಿಗೆ ವಿಚಾರಣಾಧೀನ ಕೈದಿ ಸಂಖ್ಯೆಯನ್ನ ನೀಡಲಾಗಿದೆ. ಇದೀಗ ಆಲ್ಮೋಸ್ಟ್ 288 ದಿನಗಳ ಬಳಿಕ ಮತ್ತೆ ನಿನ್ನೆಯಿಂದ ಜೈಲು ಹಕ್ಕಿಗಳಾಗಿದ್ದಾರೆ. ಇವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಆಲ್ಮೋಸ್ಟ್ 17 ಆರೋಪಿಗಳಿದ್ರು. ಆದರೆ ಇದೀಗ 7 ಆರೋಪಿಗಳು ಬೇಲನ್ನ ರಿಜೆಕ್ಟ್ ಆಗಿ ಮತ್ತೆ ಇದೀಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಗಿರೋ ಹಿನ್ನೆಲೆ ಉಳಿದಿಬ್ಬರು ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಈಗಾಗಲೇ ಬಿಡಲಾಗಿದೆ. ನಿನ್ನೆ ಇವರಿಬ್ಬರು ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿರಲಿಲ್ಲ. ಕಾರಣ ಇವರನ್ನ ಚಿತ್ರದುರ್ಗದಿಂದ ಕರ್ಕೊಂಡು ಬರಬೇಕಾಗಿತ್ತು. ಹಾಗೆಯೇ ಬಂಧನ ಪ್ರಕ್ರಿಯೆಗಳು ಕೂಡ ಮುಗಿದಿರಲಿಲ್ಲ. ಹಾಗಾಗಿ ಅವರನ್ನ ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸೋದಕ್ಕೆ ಆಗಿರಲಿಲ್ಲ. ಜಗದೀಶ್ ಹಾಗೆಯೇ ಅನುಕುಮಾರ್ ಇವತ್ತು ಇವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ಅರೆಸ್ಟ್ ಪ್ರಕ್ರಿಯೆ ತಡ ಆದಂತಹ ಹಿನ್ನೆಲೆಯಲ್ಲಿ ಇವತ್ತು ಅದನ್ನ ಪೂರ್ಣಗೊಳಿಸಿ ಕೋರಮಂಗಲದ ನ್ಯಾಯಾಧೀಶರ ಮನೆಗೇನೆ ಇವತ್ತು ಹಾಜರುಪಡಿಸಲಾಗಿದೆ. ಕಾರಣ ಇವತ್ತು ಕೋರ್ಟ್ಗೆ ರಜೆ ಇದೆ. ಹಾಗಾಗಿ ನ್ಯಾಯಾಧೀಶರ ಮನೆಗೆ ಅವರನ್ನ ಕರ್ಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆನಂತರ ನ್ಯಾಯಾಧೀಶರು ಪರಪ್ಪನ ಅಗ್ರಹಾರ ಜೈಲಿನ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿಂದ ನೇರವಾಗಿ ಈ ಇಬ್ಬರು ಕೈದಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆ ತಂದಿದ್ದಾರೆ ಪೊಲೀಸರು. ಇದೀಗ ಉಳಿದ ಇಬ್ಬರು ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಕುರಿತ ಮತ್ತೊಂದು ಸ್ಟೋರಿ. ಬಂಧನಕ್ಕೂ ಮುನ್ನ ದರ್ಶನ್ ಯಾವ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರು, ಪೊಲೀಸರು ದರ್ಶನ್ರನ್ನ ಎಲ್ಲಿಂದ ಕರ್ಕೊಂಡು ಹೋಗಿದ್ರು, ಮೈಸೂರಿನಿಂದ ಬೆಂಗಳೂರಿನ ತನಕ ಯಾವ ರೀತಿಯಾಗಿ ಜರ್ನಿ ಇತ್ತು ಅನ್ನೋದರ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಮೈಸೂರಲ್ಲಿ ಬಂಧಿಸಿದ್ದು ಬೆಂಗಳೂರಿನ ಖಾಕಿ. ಮೈಸೂರಿಗೆ ಹೋಗಿದ್ರು ದರ್ಶನ್. ಆದರೆ ನಿನ್ನೆ ತಮಿಳುನಾಡಿನ ದೇವಸ್ಥಾನದಲ್ಲಿ ಇದ್ರು. ಆ ನಂತರ ಅವರು ಮೈಸೂರಿಗೆ ಬಂದಿದ್ರು. ಸೊ ಅಲ್ಲಿಂದ ದರ್ಶನ್ರನ್ನ ಪೊಲೀಸರು ಮೈಸೂರಿಂದ ಬೆಂಗಳೂರು ತನಕ ಕರ್ಕೊಂಡು ಬಂದು ಇಲ್ಲಿ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಆ ಜರ್ನಿ ಹೇಗಿತ್ತು ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ಆನಂದ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಜಾಮೀನನ್ನ ರದ್ದು ಮಾಡಿರುವಂತದ್ದು. ಇನ್ನು ದರ್ಶನ್ ಅವರು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಿಲುಕುವ ಮುನ್ನ ಅಂತಂದ್ರೆ ಏನು ಜೂನ್ 10ರಂದು ಮೈಸೂರಿನಲ್ಲೂ ಕೂಡ ತಂಗಿದ್ರು. ಇನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದೇ ಹೋಟೆಲ್ನಿಂದ ನಟ ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಂಥದ್ದು. ಅಂದ್ರೆ ಏನು ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ನಟ ದರ್ಶನ್ ಅವರು ಮೈಸೂರಿಗೆ ಬಂದಿರ್ತಾರೆ. ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ ಏನಿದೆ ಅಲ್ಲಿ ಡೆವಿಲ್ ಚಿತ್ರತಂಡದ ಶೂಟಿಂಗ್ ಕೂಡ ನಡೀತಾ ಇರುತ್ತೆ. 3 ದಿನಗಳ ಕಾಲ ದರ್ಶನ್ ಅವರು ಮೈಸೂರಿನಲ್ಲೇ ಉಳಿದುಕೊಳ್ಳುವಂತ ಸ್ಥಿತಿ ಸಹ ನಿರ್ಮಾಣ ಆಗಿರುತ್ತೆ. ಯಾವಾಗ ಡೆವಿಲ್ ಚಿತ್ರತಂಡ ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ ನಲ್ಲಿ ಶೂಟಿಂಗ್ ಮಾಡ್ತಾ ಇರುತ್ತೋ ದರ್ಶನ್ಗಾಗಿ ಇಲ್ಲಿನ ಹೋಟೆಲ್ ಅಲ್ಲಿ ರೂಮ್ ಸಹ ಹಾಕಿಕೊಡ್ಲಾಗಿತ್ತೆ. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ಇಲ್ಲೇ ಸಹ ತಂಗಿರ್ತಾರೆ. ಇನ್ನು ಜೂನ್ 11ರಂದು ಏನಿದೆ ಅಂದು ಬೆಳಗ್ಗೆ ಎಂದಿನಂತೆ ನಟ ದರ್ಶನ್ ಅವರು ಮೈಸೂರಿನ ಈ ಹೋಟೆಲ್ನಿಂದ ಕುವೆಂಪು ನಗರದಲ್ಲಿರುವ ಗೋಲ್ಡನ್ ಜಿಮ್ಗೆ ಬೆಳಗ್ಗೆ 6 ಗಂಟೆಗೆ ತೆರಳಿ ವರ್ಕೌಟ್ ಅನ್ನ ಸಹ ಮಾಡ್ತಾರೆ. ಅಲ್ಲಿ ವರ್ಕೌಟ್ ಅನ್ನ ಮಾಡಿದ ಬಳಿಕ ಅಲ್ಲಿ ಫ್ರೆಶ್ ಜ್ಯೂಸ್ ಅನ್ನ ಸೇವಿಸಿ ಇನ್ನೇನೋ ಹೊರ ಬರಬೇಕು ಅನ್ನುವಷ್ಟರಲ್ಲೇ ಬೆಂಗಳೂರಿನಿಂದ ಬಂದಂತಹ ಪೊಲೀಸರು ಒಂದು ತಂಡ ಮೈಸೂರಿನ ಈ ಹೋಟೆಲ್ ಮುಂಭಾಗ ಇದ್ರೆ ಮತ್ತೊಂದು ತಂಡ ಅವರು ವರ್ಕೌಟ್ ಮಾಡ್ತಿದ್ದಂತಹ ಗೋಲ್ಡನ್ ಜಿಮ್ ಬಳಿ ಹೋಗಿ ಅವ್ರನ್ನ ಕರೆತರುವಂತ ಕೆಲಸಕ್ಕೆ ಮುಂದೆ ಆಗ್ತಾರೆ. ಯಾಕೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನಟ ದರ್ಶನ್ ಅವರು ಕೇಳಿದಾಗ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೇವೆ, ಸದ್ಯ ನೀವು ನನ್ನ ಜೊತೆ ಬನ್ನಿ ಅಂತೇಳಿ ಅವ್ರನ್ನ ಈ ಹೋಟೆಲ್ ಬಳಿ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಬಂದಂತ ನಟ ದರ್ಶನ್ ಅವರು ನಾನು ನನ್ನ ಜೀಪಿನಲ್ಲೇ ಬರ್ತೇನೆ ಅಂತ ಪೊಲೀಸರಿಗೆ ಹೇಳ್ತಾರೆ. ಆದ್ರೆ ಯಾವುದಕ್ಕೂ ಸಹ ಪೊಲೀಸರು ಅನುವು ಮಾಡಿಕೊಡೋದಿಲ್ಲ. ಬದಲಾಗಿ ನೀವು ಸುಮ್ಮನೆ ನಮ್ಮ ಜೀಪನ್ನು ಹತ್ತಬೇಕು ಅಂತೇಳಿ ನಟ ದರ್ಶನ್ ಅವರನ್ನ ಏನು ಕುವೆಂಪು ನಗರದ ಗೋಲ್ಡ್ ಜಿಮ್ ನಿಂದ ಕರೆದುಕೊಂಡು ಬಂದು ಇಲ್ಲಿ ತಮ್ಮ ವ್ಯಾನಿನಲ್ಲಿ ಅಂದ್ರೆ ತಮ್ಮ ಪೊಲೀಸರ ವೆಹಿಕಲ್ ನಲ್ಲಿ ಕರೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗ್ತಾರೆ.
ಬಳಿಕ ನಟ ದರ್ಶನ್ ಅವರು ಮೈಸೂರಿನಿಂದ ಬೆಂಗಳೂರಿನತ್ತ ಹೋಗಿ ಅಲ್ಲಿಂದ ಅನ್ನಪೂರ್ಣೇಶ್ವರಿ ನಗರದ ಠಾಣೆ ಏನಿದೆ ಅಲ್ಲಿಂದ ಅವರ ಮತ್ತೊಂದು ಈ ಆರೋಪ ಅಂದ್ರೆ ಕೊಲೆ ಆರೋಪದಲ್ಲಿ ಸಿಕ್ಕಿದಂತ ಮತ್ತೊಂದು ಮೊದಲು ಶುರುವಾಗುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.